ಪ್ರಾಮಾಣಿಕತೆಗೆ ಸಿಕ್ಕ ಪ್ರತಿಫಲ. ಒಂದು ಚಿಕ್ಕ ಹಳ್ಳಿಯಲ್ಲಿ ರಾಜು ಎಂಬ ಬಡ ಆದರೆ ನಿಷ್ಠಾವಂತ ಹಣ್ಣು ವ್ಯಾಪಾರಿಯೊಬ್ಬನಿದ್ದ. ಅವನು ಯಾವಾಗಲೂ ತಾಜಾ ಹಣ್ಣುಗಳನ್ನೇ ಮಾರುತ್ತಿದ್ದನು. ಗ್ರಾಹಕರು ಅವನ ಹಣ್ಣುಗಳ ಗುಣಮಟ್ಟದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸುತ್ತಾ, ರಾಜು, ನಿನ್ನ ಹಣ್ಣುಗಳು ಯಾವಾಗಲೂ ತಾಜಾ ಇರುತ್ತವೆ ಎನ್ನುತ್ತಿದ್ದರು. ಇದಕ್ಕೆ ರಾಜು ನಗುಮೊಗದಿಂದ ಧನ್ಯವಾದಗಳು, ನಾನಂತೂ ನಿಷ್ಠೆ ಮತ್ತು ಗುಣಮಟ್ಟವನ್ನೇ ನಂಬುತ್ತೇನೆ ಎಂದು ಉತ್ತರಿಸುತ್ತಿದ್ದ. ಒಂದು ದಿನ ಒಬ್ಬ ಶ್ರೀಮಂತ ವ್ಯಕ್ತಿ ರಾಜು ಅಂಗಡಿಯ ಬಳಿ ತನ್ನ ಪರ್ಸ್ ಕಳೆದುಕೊಂಡ. ರಾಜು ಆ ಪರ್ಸ್ ನೋಡಿದಾಗ ಇದು ಯಾರದೋ, ನಾನು ಹಿಂದಿರುಗಿಸಲೇಬೇಕು ಎಂದುಕೊಂಡು ಅದನ್ನು ತೆಗೆದಿಟ್ಟನು. ಸ್ವಲ್ಪ ಸಮಯದ ನಂತರ ಪರ್ಸ್ ಕಳೆದುಕೊಂಡ ಶ್ರೀಮಂತ ವ್ಯಕ್ತಿ ಅದನ್ನು ಹುಡುಕುತ್ತಾ ಬಂದಾಗ ರಾಜು ಆ ಪರ್ಸ್ ಅನ್ನು ಅವನಿಗೆ ಹಿಂದಿರುಗಿಸಿದ. ಅಯ್ಯೋ, ಧನ್ಯವಾದಗಳು, ಇದರಲ್ಲಿ ತುಂಬಾ ಹಣವಿತ್ತು ಎಂದು ಶ್ರೀಮಂತ ವ್ಯಕ್ತಿ ಅಚ್ಚರಿ ಮತ್ತು ಸಂತೋಷದಿಂದ ಹೇಳಿದನು. ಆಗ ರಾಜು, ಇದು ನನ್ನದಲ್ಲ, ನಾನು ಸರಿಯಾದದ್ದು ಮಾಡಿದಷ್ಟೇ ಎಂದು ವಿನಮ್ರವಾಗಿ ಉತ್ತರಿಸಿದ. ರಾಜು ಅವರ ಈ ಪ್ರಾಮಾಣಿಕತೆಯಿಂದಾಗಿ ನಿಷ್ಠೆ ಯಾವಾಗಲೂ ಬಹುಮಾನ ಪಡೆಯುತ್ತದೆ ಎಂಬ ಮಾತಿಗೆ ಅವನು ಸಾಕ್ಷಿಯಾದನು. ಈ ಘಟನೆಯ ನಂತರ ರಾಜುಗೆ ಹೆಚ್ಚು ಗ್ರಾಹಕರು ಸಿಕ್ಕರು ಮತ್ತು